ಹಲೋ ನಮಸ್ಕಾರ ಎಲ್ರಿಗೂ. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ. ವೆಲ್ಕಮ್ ಟು ಶಾನಿಂಗ್ ವ್ಲಾಗ್ಗೆ ಅಂತಂದಿರ್ತೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಿಗ್ಗೆಯಿಂದ ಮಾರ್ನಿಂಗ್ ರೊಟೀನ್ ಯಾವ ಥರ ಇತ್ತು ಇವತ್ತು. ಈ ವರ್ಷದ ಮೊದಲ ಅಂಗಾರ ಸಂಕಷ್ಟ ಚತುರ್ಥಿ ಇವತ್ತು. ಆದ್ದರಿಂದ ಇವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಏನಂದರೆ ಈ ವ್ರತ ಯಾವ ಥರ ಮಾಡಬಹುದು ಅಂತಂದು ಈ ವ್ಲಾಗ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಶ್ರೇಷ್ಠವಾದ ಪೂಜೆ ಇದು. ಗಣೇಶನಿಗೆ ಪ್ರಿಯವಾದದ್ದು. ಸಂಕಷ್ಟ ಚತುರ್ಥಿ ಅಂದರೆ ಗಣೇಶನ ಪೂಜೆನೇ ಇದು. 21 ದಿನ ನಾವು ಏನು ಪೂಜೆ ಮಾಡ್ತೀವೋ 21 ದಿನ ಪೂಜೆ ಮಾಡೋ ಬದಲು ಇವತ್ತೊಂದಿನ ವ್ರತ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಂದು ಹೇಳ್ತಾರೆ. ಆದ್ದರಿಂದ ಒಳ್ಳೆಯದಾಗುತ್ತೆ ಕೂಡ. ನಾವು 21 ದಿನ ಮಾಡೋಕ್ಕಾಗಿಲ್ಲ ಅಂದರೂ ಇವತ್ತೊಂದಿನ ಉಪವಾಸ ಇದ್ದು ಪೂಜೆ ಮಾಡಿದರೆ ಸಾಕು. ಇದರ ಎಲ್ಲ ವಿವರವನ್ನು ನಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ ನೋಡ್ಕೊಬರೋಣ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಅಂದರೆ 4:15 ಆಗಿದೆ. 4 ಗಂಟೆಗೆ ಎದ್ದೆ, ಮತ್ತು ಇನ್ನೂ ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡೆ. ಹಂಗೆ ಅಲ್ವಾ, ನಾವು ಈ ಚಳಿಗೆ ಫುಲ್ ನಿದ್ದೆ ಬಂದುಬಿಡುತ್ತೆ. ಸಾಯಂಕಾಲ ಟೈಮ್ ಬೇಕಿದ್ರೆ 12 ಗಂಟೆ 1 ಗಂಟೆವರೆಗೂ ಕುತ್ಕೋಬೋದು, ಇಲ್ಲ ಏನಾದರೂ ಕೆಲಸ ಮಾಡ್ಕೋಬೋದು. ಬೆಳಗಿನ ಜಾವ ಮಾಡೋಕ್ಕಾಗಲ್ಲ. ಈ ಮಂಜುಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಈ ಮಂಜು ಬೀಳೋದ್ರಿಂದ ಬೇಗ ಎದ್ದೇಳೋಕ್ಕೂ ಆಗೋಲ್ಲ, ಚಳಿ ಇರೋದ್ರಿಂದ. ಅದಕ್ಕೆ 4 ಗಂಟೆಗೆ ಎದ್ದುಬಿಟ್ಟು ಮತ್ತೆ ಮಲ್ಕೊಂಡು ಇವಾಗ 4:15ಗೆ ಎದ್ದೆ. 4:15ಗೆ ಎದ್ದುಬಿಟ್ಟು ಇವಾಗ ಫಸ್ಟು ಹೊರಗೆ ಬಂದು ನೋಡಿದೆ. ಫುಲ್ ಮಂಜು ಬೀಳ್ತಾ ಇತ್ತು, ನೀವು ನೋಡಿದ್ರಲ್ಲ. ಇವಾಗ ಫಸ್ಟ್ ಒಳಗಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಡೋಣ ಅಂತಂದೇಳಿ. ಯಾವತ್ತೇ ಆಗಲಿ ನಾವು ಯಾವುದೇ ಪೂಜೆ ಮಾಡಲಿ, ಯಾವುದೇ ವ್ರತ ಮಾಡಲಿ, ಏನೇ ಒಂದು ಕ್ಲೀನಿಂಗ್ ಮಾಡಲಿ, ನಾವು ಯಾವಾಗಲೂ ಹೊರಗಿಂದ ಮಾಡಬಾರ್ದಂತೆ, ಒಳಗಿಂದ ಹೊರಗೆ ಮಾಡಬೇಕು. ಅಂದರೆ ಒಳಗೆ ಗುಡಿಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಫಸ್ಟು ಒಳಗೆ ಮಾಡಿಬಿಟ್ಟು ಆಮೇಲೆ ಹೊರಗೆ ಹೋಗಬೇಕು ಅಂತಂದು ಹೇಳ್ತಾರೆ ದೊಡ್ಡವರು. ನಾನು ಕೂಡ ಅದನ್ನೇ ಪಾಲಿಸ್ತೀನಿ, ನಂಬಿಕೆ ಇಟ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಇವಾಗ ಕಸ ಗುಡಿಸ್ಬಿಟ್ಟು ಆಚೆ ಎದ್ದೆವು, ಕಸ ಗುಡಿಸಿ ಎತ್ತಾಕಿದ್ದಾಯಿತು. ಫಸ್ಟು ಎದ್ದ ತಕ್ಷಣ ಫಸ್ಟು ಕಸವನ್ನೇ ಗುಡಿಸ್ಬಿಡ್ತೀನಿ. ಕಸ ಗುಡಿಸ್ಬಿಟ್ಟು ಇವಾಗ ಎತ್ತಾಕ್ಬಿಟ್ಟು ಇವಾಗನ್ನೆಲ್ಲ ಒರೆಸ್ತಾ ಇದ್ದೀನಿ. ಇದು ನೈಟು ನೋಡಿಲ್ಲ, ಟ್ಯಾಬು ಲೀಕ್ ಆಗಿಬಿಟ್ಟಿದೆ, ಫುಲ್ಲು ನೀರು ಹೊರಗೆ ಬಂದುಬಿಟ್ಟಿತ್ತು. ಮತ್ತು ಅದನ್ನೂ ಎತ್ತಾಕ್ಬಿಟ್ಟು ನೀರೆಲ್ಲ ಇವಾಗ ನೀಟಾಗಿ ಬಂದೆ. ಅಂದರೆ ಲಿಕ್ವಿಡ್ ಎಲ್ಲ ಹಾಕಿ ಅರಿಶಿನ ಮತ್ತು ಉಪ್ಪು ಹಾಕಿ ಇವಾಗ ನೀಟಾಗಿ ಮನೆ ಒರೆಸ್ಕೊಂಡು ಬಂದಿದ್ದಾಯಿತು. ಇವಾಗ ಹೊರಗೂ ಆಲ್ರೆಡಿ ಕಸ ಗುಡಿಸಿದ್ದಾಗಿತ್ತಲ್ಲ, ಇವಾಗ ನೀರು ಹಾಕ್ಬಿಟ್ಟು ಪರ್ಕೆ ತೊಗೊಂಡು ಇಲ್ಲಿ ಗುಡಿಸಿ ರಂಗೋಲಿ ಹಾಕಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡಬೇಕು. ಯಾವತ್ತಾಗಲಿ ಆದಷ್ಟು ಹೆಣ್ಮಕ್ಳು ಬೇಗ ಎದ್ದು ಕೆಲಸ ಮಾಡ್ಕೊಂಡ್ರೆ ಬೆಟರ್ ಅಂತಾರೆ. ಒಳ್ಳೆಯದು, ಹೆಣ್ಮಕ್ಳು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದಾಳಿದ್ರೆ ಒಳ್ಳೆಯದು ಅಂತಂದು ಹೇಳ್ತಾರೆ. ಹಂಗಾದರೆ ಈ ಆಫೀಷಿಯಲ್ಸು ಅವರೆಲ್ಲ ಎದ್ದಾಳೋದೇ 8-9 ಗಂಟೆಗೆ. ಅವ್ರಿಗೆಲ್ಲ ಏನು ಕೆಟ್ಟದಾಗಿದೆ. ನಾವು ಇವಾಗ ನಾನು ಆಲ್ರೆಡಿ 5 ಗಂಟೆ 4:15 ಇದ್ದಿದ್ದೀನಿ, ಅಲ್ಲಿ ಏನು ಒಳ್ಳೆಯದಾಗಿದೆ ಅಂತಂದು ಕೇಳ್ಬೋದು. ಹಿಂದೆಯಿಂದನೂ ಪೂರ್ವಜರು ಹೇಳ್ತಾಯಿದ್ರು ನನಗೆ. ನಮ್ಮಪ್ಪ, ಆಮೇಲೆ ನಮ್ಮ ಅಜ್ಜಿ, ನಮ್ಮ ತಾತ ಅವ್ರು ಹೇಳ್ತಾಯಿದ್ರಲ್ಲ, ಒತ್ತುಟ್ಟೋಕ್ಕಿಂತ ಮುಂಚೆ ಎದ್ದೇಳಬೇಕು ಹೆಣ್ಮಕ್ಳು ಅಂತಂದು ಅಂತಾಯಿದ್ರು. ಆದ್ದರಿಂದ ನಾನು ಅದನ್ನೇ ನಂಬ್ಕೊಂಡು ಎದ್ದೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೀವು ಈಗ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು. ಫೋರ್ಸ್ಫುಲಿ ಅಂತಂದು ಏನಿಲ್ಲ, ಯಾವಾಗಲೂ ಎದ್ದೇಳ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ನಾನು ಇವತ್ತು ಪೂಜೆ ಇದೆ, ಹಬ್ಬ ಇದೆ ಅನ್ನೋವಾಗ ಮಾತ್ರ ಸೂರ್ಯೋದಯ ಆಗೋಕ್ಕೂ ಮುಂಚೆನೇ ಎದ್ದೇಳ್ತೀನಿ.
ಏನು ಕೆಲಸ ಇಲ್ಲ ಅಂದರೆ ಮಾತ್ರ 6:30-7 ಗಂಟೆ ಹಂಗೆ ಎದ್ದೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಹೊರಗೆಲ್ಲ ಗುಡಿಸಿ ಇದ್ದಾಯಿತು, ಹೊಸ್ಲು ತೊಳೆದುಬಿಟ್ಟು ಹೊಸ್ಲಿಗೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಿದ್ದೀನಿ. ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ನಾನು ಯಾಕೆ ಈ ಥರ ಹಾಕ್ತಿದ್ದೀನಿ ಅಂದರೆ, ಇದು ಹೊಸ್ಲು ಮೇಲೆ ನಾವು ಇಂಟು ಮಾರ್ಕ್ ಹಾಕ್ಬಾರ್ದಂತೆ. ಯಾವುದೇ ಡಿಸೈನ್ ಹಾಕ್ತೀವಲ್ಲ ಅದು ಇಂಟು ಮಾರ್ಕ್ ಥರ ಇರಬಾರ್ದಂತೆ. ಅದ್ರ ಮೇಲೆ ಒಂದು ಸ್ವಲ್ಪ ಆಗಲಿ ಡಿಸೈನ್ ಬಂದಿರಬೇಕು ಅಂತಂದು ಹೇಳಿದರು. ಅದಕ್ಕೆ ನಾನು ಇವಾಗ ಅದ್ರ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಕೆಳಗೆ ಒಂದು ಲೋಟಸ್ ಡಿಸೈನ್ ಹಾಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಸಿಂಪಲಾಗಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಬಟ್ಟೆ ಎಲ್ಲ ತಗೊಂಡು ಸ್ನಾನಕ್ಕೆ ಹೊರಟಾದಮೇಲೆ ಸ್ನಾನ ಮುಗಿಸ್ಕೊಬಂದು ದೇವ್ರ ಮನೆ ಬಾಗಿಲು ತೆಗೆದುಬಿಟ್ಟು, ಇದಕ್ಕಿಂತ ಮುಂಚೆ ತೆಗಿಯಲ್ಲ, ಏನು ಪೂಜೆ ಮಾಡಿ ಒಂದು ಅರ್ಧ ಗಂಟೆಗೆ ಹಾಕಿರ್ತೀವೋ ನೆಕ್ಸ್ಟ್ ಪೂಜೆ ಮಾಡೋವಾಗಲೇ ತೆಗಿಯೋದು. ಇವಾಗ ತೆಗೆದುಬಿಟ್ಟು ಕೈ ಮುಗಿದ್ಬಿಟ್ಟು ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೆಳಗೆಲ್ಲ ಅಗರಬತ್ತಿದೆಲ್ಲ ಬಿದ್ದಿರುತ್ತೆ, ಅಲ್ಲಲ್ಲಿ ಏನಾದರೂ ಇರುವೆಗಳು ಅವು ಇವು ಓಡಾಡಿರ್ತಾವಲ್ಲ, ಅದೆಲ್ಲ ಗಲೀಜಿರುತ್ತಲ್ಲ, ಕ್ಲೀನ್ ಮಾಡಿಕೊಂಡು ಇವಾಗ ಮೇಲೆ ಏನು ದೇವ್ರ ಹತ್ರ ಒಣಗೋಗಿರೋ ಹೂವು ಇದಾವಲ್ಲ, ಒಣಗೋಗಿರೋ ಹೂವು ಎಲ್ಲ ತೆಗೆದುಬಿಟ್ಟು ಅದು ಫೋಟೋಸು ಮತ್ತು ಮೇಲೆ ಗಣೇಶಗೆ, ಅದ್ರ ಮೇಲೆ ಅಷ್ಟಲಕ್ಷ್ಮಿಯರಿಗೆ ಎಲ್ಲರಿಗೂ ಇವತ್ತು ಕಳಶ ಬದಲಿಸಲ್ಲ. ಯಾಕಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಳಶನ ಕದಲಿಸ್ಬಾರ್ದಂತೆ, ಅದಕ್ಕೆ ಕಳಶ ಏನು ಕದಲಿಸ್ತಾ ಇಲ್ಲ. ಫೋಟೋ ಮತ್ತು ಮೇಲ್ಗಡೆ ಫೋಟೋಸ್ ಎಲ್ಲ ಮಾತ್ರ ಒರೆಸಿ ಅರಿಶಿನ ಕುಂಕುಮ ಇಟ್ಕೊಂಡು, ಕೆಳಗೆ ಕಳಶ ಪಕ್ಕ ಇರುತ್ತಲ್ಲ ಅಲ್ಲೆಲ್ಲ ಅರಿಶಿನ ಕುಂಕುಮ ಹೂವು ಅವೆಲ್ಲ ನಾವು ಪೂಜೆ ಮಾಡೋವಾಗೆಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು, ನಾವು ಡೈಲಿ ಯೂಸ್ ಮಾಡೋ ಬಟ್ಟೆಯನ್ನೇ ದೇವ್ರ ಮನೆಗೂ ಯೂಸ್ ಮಾಡಬಾರ್ದು ಅಂತಾರೆ. ಅದು ನಾನು ಅಂದ್ಕೊಂಡಿರೋದು. ಯಾರೂ ಯೂಸ್ ಮಾಡಲ್ಲ, ಒಬ್ಬೊಬ್ರು ಅಂದ್ಕೊತಾರೆ ಒರ್ಸೋಕ್ಕೆ ಏನಾಗಲ್ಲ, ಒರೆಸೋದಕ್ಕೆ ಯೂಸ್ ಮಾಡ್ಕೋಬೋದು, ಫೋಟೋಸ್ ಎಲ್ಲ ಒರ್ಸೋಕ್ಕೆ ಮಾತ್ರ ಸಪ್ರೇಟ್ ಇಟ್ಕೋಬೇಕಂತ ನನ್ನ ಪ್ರಕಾರ. ಅದಕ್ಕಂತಲೇ ಒಂದು ಒರೆಸೋದಕ್ಕೆ, ಒಂದು ಒರೆಸಾದ್ಮೇಲೆ ಅಂದರೆ ಒಣಗಿರೋ ಬಟ್ಟೆಯಲ್ಲಿ ಒರೆಸೋದಕ್ಕೆ ಅಂತ 2-3 ಬಟ್ಟೆನೇ ಎತ್ತಿಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ನಾವು ಇವಾಗ ಕಿಚನಲ್ಲಿ ಎಂಜಲು ಏನಾದರೂ ಬಿದ್ದಾಗ ಒರೆಸ್ಕೊಂಡಿರ್ತೀವಿ, ಇಲ್ಲ ನಾನ್ ವೆಜ್ಜು ಏನೋ ಒಂದು ಮಾಡಿದಾಗ ಒರೆಸ್ಕೊಂಡಿರ್ತೀವಿ, ತೊಳೆದ ತಕ್ಷಣ ಅದು ಜಿಡ್ಡಾಗಲಿ ಏನಾದರೂ ಉಳ್ಕೊಂಡಿರುತ್ತೆ, ಅದನ್ನೇ ತಗೊಬಂದು ಪೂಜೆ ರೂಮಲ್ಲಿ ಯೂಸ್ ಮಾಡೋದು ಬೇಡ ಅನ್ನಿಸ್ತು. ಆದ್ದರಿಂದ ಅಷ್ಟೇ, ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿಬಿಡಿ. ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ಬತ್ತಿ ಎಲ್ಲ ದೀಪಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ಬೇವಿನ ಸೊಪ್ಪು ಇಟ್ಬಿಟ್ಟು ಆಮೇಲೆ 21 ಗರಿಕೆ ತಂದುಬಿಟ್ಟು ಬೇವಿನ ಸೊಪ್ಪು ಮತ್ತು ಗರಿಕೆನ ತೊಳೆದುಬಿಟ್ಟು ಇವಾಗ ದೇವ್ರ ಹತ್ರ ಇಟ್ಕೊಂಡು, ಇವತ್ತು ಸಂಕಷ್ಟ ಚತುರ್ಥಿ ಅಲ್ಲ, 21 ಅಂದರೆ ಗರಿಕೆನ ತಗೊಬಂದುಬಿಟ್ಟು ಇಟ್ಟು ಪೂಜೆ ಮಾಡೋದು. ಹೇಗಾದರೂ ಮಾಡ್ಕೋಬೋದು. ನಾನು ಹಂಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಎಲ್ಲದಕ್ಕೂ. ಮತ್ತು ನೈವೇದ್ಯಕ್ಕೆ ಇವತ್ತು ಪಾಯಸ ಅಂದರೆ ಗೋಧಿ ಪಾಯಸ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದೇ ಬೆಟರ್ ಅನ್ನಿಸ್ತು, ಅದೇ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಇತ್ತು, ಅದು ಇಟ್ಟಿದ್ದೀನಿ. ಬಾಳೆಹಣ್ಣಿತ್ತು, ಅದನ್ನೂ ಇಟ್ಬಿಟ್ಟು ಒಂದೇ ಒಂದು ಆಪಲ್ ಇತ್ತು, ಅಂದರೆ ನಾವು ಯೂಸ್ ಮಾಡದೆ ಇಟ್ಟಿರೋ ಆಪಲ್ಲು, ಅಂದರೆ ಎಂಜಲಾಗಿ ಇರಬಾರ್ದು ಆ ಥರ. ಮತ್ತು ಇಟ್ಟಿರೋದನ್ನೇ ಇಡಬಾರ್ದು ದೇವರಿಗೆ ನೈವೇದ್ಯಕ್ಕೆ. ಫಸ್ಟಿಗೆ ಆಪಲ್ ಇಟ್ಟು ತೆಗೆದುಬಿಟ್ಟು ಇವಾಗ ಒಂದೇ ಒಂದು ಆಪಲ್ಲು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ. ಹಾಗೆ ಪಾಯಸ ಮಾಡ್ಕೊಂಡಿದ್ದೆ. ಪಾಯಸ ವ್ಲಾಗು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ ಅಂತಂದು, ಪೂಜೆಗೆ ಲೇಟ್ ಆಗುತ್ತೆ ಅಂತಂದು ಬೇಗನೆ ಮಾಡಿಕೊಂಡೆ ಒಂದು 20 ನಿಮಿಷದಲ್ಲಿ. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಉಪವಾಸ ಯಾವ ಥರ ಮಾಡ್ತಾರೆ ಅಂದರೆ, ಬೆಳಿಗ್ಗೆ ನಾವು ಏನು 6 ಗಂಟೆಯಿಂದ ಉಪವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 6 ಗಂಟೆಯಿಂದ ಫುಲ್ಲು ಬೆಳಿಗ್ಗೆ ಪೂಜೆ ಏನು ದೀಪ ಹಚ್ಚಿದ್ವೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಬೆಳಿಗ್ಗೆ ಟೀ ಕಾಫಿ ಅವೆಲ್ಲ ಕುಡಿಬಾರ್ದು ಅಂತಾರೆ. ನನ್ನ ಪ್ರಕಾರ ಅವೆಲ್ಲ ಕುಡಿಬಾರ್ದು, ಬೇಕಿದ್ರೆ ಹಣ್ಣು ತಿನ್ಬೋದು ಅಂತಾರೆ. ಇನ್ನೊಂದು, ನಮ್ಮೂರ ಕಡೆ ನಮ್ಮಮ್ಮ ಮನೆಯಲ್ಲೆಲ್ಲ ಉಪವಾಸ ಮಾಡಿಸಿದರೆ ಮೊದಲು ನೀರು ಸಮೇತ ಕುಡಿಸ್ತಾ ಇರಲಿಲ್ಲ, ನಮಗೆ ನೀರು ಕುಡಿಯೋಕ್ಕೂ ಸಮೇತ ಬಿಡ್ತಾ ಇರಲಿಲ್ಲ. ಆಮೇಲೆ ನಾವು ಚಿಕ್ಕವರಲ್ಲ, ಅಮ್ಮ ಆಗಲ್ಲ, ಬೇಸಿಗೆ ಇದೆ, ಬಿಸಿಲಿದೆ, ಅಶ್ವತ್ಥಿದೆ ಅಂತಂದರೆ ನಮಗೆ ಸಪ್ರೇಟು ತುಂಬಿದ ಕೊಡಪನ ನೀರು ಅಂತಂದು ಎಂಜಲು ಮಾಡದೇ ಇರೋದು, ತುಂಬಿದ ಕೊಡಪನ ನೀರು ಕೊಡಿ, ಹಶುವಾದರೆ ಬಾಳೆಹಣ್ಣು ತಿನ್ನು ಅಂತಂದು ಹೇಳ್ತಾಯಿದ್ರು ನಮ್ಮಮ್ಮ ಉಪವಾಸ ಮಾಡಿದರೆ ನೀರು ಕುಡಿತಾ ಇರಲಿಲ್ಲ, ಒಂದೇ ಫುಲ್ಲು ಮತ್ತು ಏನೂ ತಿಂತಾನೂ ಇರಲಿಲ್ಲ, ಆ ಥರ ಉಪವಾಸ ಮಾಡ್ತಾಯಿದ್ರು.
ಆ ಥರ ಆದರೂ ಮಾಡ್ಬೋದು. ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಅನ್ನೋರು ಹಣ್ಣು ಒಟ್ಟು ನಾವು ಒಲೆಯಲ್ಲಾಗಲಿ ಏನನ್ನಾಗಲಿ ಕಾಯಿಸಿಬಿಟ್ಟು ಏನೂ ಕುಡಿಯೋದು ಬೇಡ. ನನ್ನ ಪ್ರಕಾರ ಹಣ್ಣು ತಿನ್ಬೋದು. ಬಿಟ್ಟರೆ ಹಣ್ಣು, ನೀರು, ಹಾಲೂ ಅಷ್ಟೇ ಕಾಯಿಸಿ ಕುಡಿಯೋದು ಅಷ್ಟು ಬೆಟರ್ ಅಂತ ನನಗನ್ಸಿಲ್ಲ. ಅದನ್ನು ಕುಡಿಬೋದು ಅಂತಾರೆ, ಕಾಫಿ ಟೀ ಕುಡಿಬೋದು, ಬ್ರೆಡ್ ತಿನ್ಬೋದು ಅಂತಾರೆ, ಬಿಸ್ಕೆಟ್ ತಿನ್ಬೋದು ಅಂತಾರೆ. ಅವೆಲ್ಲ ತಿಂದರೆ ಉಪವಾಸ ಮಾಡ್ದಂಗೆ ಹೇಗೆ ಅನ್ನಿಸುತ್ತೋ ಗೊತ್ತಿಲ್ಲ. ಉಪವಾಸ ಥರನೇ ಇರಬೇಕು ಯಾವತ್ತೇ ಆಗಲಿ. ಅದು ಹೇಳ್ಕೊಡೋಕ್ಕಷ್ಟೇ ಉಪವಾಸ ಥರ ಇರಬಾರ್ದು. ಅಂದರೆ ನಮ್ಮ ಮನಸ್ಸಾಕ್ಷಿಗೂ ಅನಿಸ್ಬೇಕು ನಾನು ಇವತ್ತು ಉಪವಾಸ ಇದ್ದೆ ಅಂತ. ನನ್ನ ಹೊಟ್ಟೆ ನಾವು ಉಪವಾಸ ಇರ್ತೀವಲ್ಲ, ಹೊಟ್ಟೆಗೂ ಅನಿಸ್ಬೇಕು ಇವತ್ತು ಉಪವಾಸ ಇದ್ದೀನಿ ಅಂತ. ಆ ಥರ ಇರಬೇಕು ಉಪವಾಸ ಅನ್ನೋದು. ನಾನು ನೋಡಿದ್ದೀನಲ್ಲ, ಬೇಜಾನ್ ಜನ, ತುಂಬ ಜನ ಏನೋ ಚೆನ್ನಾಗಿಲ್ಲ ಅಂದರೆ ಚಿಕ್ಕ ಮಕ್ಕಳು ಇಲ್ಲ ಹುಷಾರು ತಪ್ತಾರೆ ಅಂದರೆ ಅವರು ಏನಾದರೂ ಫಲಾರ ತಿನ್ಕೋಬೋದು. ನಾನು ತುಂಬ ಜನ ನೋಡಿದ್ದೀನಿ, ಅವಲಕ್ಕಿ ತಿಂತಾರೆ, ಬಾಳೆಹಣ್ಣು ತಿಂತಾರೆ. ಒಂದು ಡಜನ್ ಬಾಳೆಹಣ್ಣು ತಿಂದು 2 ಸೇಬು ತಿಂದು ಅರ್ಧ ಲೀಟ್ರ್ ಹಾಲು ಕುಡಿದ್ರೆ ಎಲ್ಲಿ ಹೊಟ್ಟೆ ಹೋಗುತ್ತೆ? ನೀವೇ ಹೇಳಿ, ಎಲ್ಲಿ ಹೊಟ್ಟೆ ಹೋಗುತ್ತೆ? ನಾವು ಬಿಟ್ಟರೆ ಉಪವಾಸ ಮಾಡಿದರೆ 2 ಟೈಮ್ ಮಾಡ್ಬೋದು. ಬೆಳಿಗ್ಗೆ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೇ ತಾನೇ ಉಪವಾಸ ಇರೋದು. ಸಾಯಂಕಾಲ ಆಗಲೇ ಉಪವಾಸನ ಮುರಿತೀವಿ. ಆದ್ದರಿಂದ 2 ಟೈಮ್ನು ಚೆನ್ನಾಗಿ ಉಪವಾಸ ಮಾಡಬೇಕು, ಕಟ್ಟುನಿಟ್ಟಾಗಿ ಅಷ್ಟೇ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ರಿ. ನಾನು ಹೇಳಿದ್ದಷ್ಟೇ. ಉಪವಾಸ ಯಾವ ಥರ ಇರಬೇಕಂದ್ರೆ, ಬೆಳಿಗ್ಗೆ ನಾವು ಉಪವಾಸ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ ಒಂದ್ಸರಿ ದೀಪ ಹಚ್ಬಿಟ್ಟು, ಆದಷ್ಟು ಉಪವಾಸ ಮಾಡ್ತಿದ್ದೀರಾ ಅಂದರೆ ದೀಪ ಆರಕ್ಕೆ ಬಿಡಬೇಡ್ರಿ. ದೀಪ ಆರ್ದಿದ್ದಂಗೆ ನೋಡಿಕೊಂಡು, ಎಕ್ಕೆ ಹೂವು, ನನಗೆ ಎಕ್ಕೆ ಹೂವು ಸಿಗಲಿಲ್ಲ, ಕೆಂಪು ಹೂವು ಮತ್ತು ಗರಿಕೆ 21 ಗರಿಕೆ ಇಟ್ಬಿಟ್ಟು ಬೆಲ್ಲದ ಆರತಿ ಮಾಡಬೇಕು. ನೈವೇದ್ಯಕ್ಕೆ ನೀವು ಏನಾದರೂ ಇಟ್ಕೋಬೋದು. ಅಂದರೆ ಆರತಿ ಬೆಲ್ಲದ ಆರತಿ ಮಾಡಿ ಇರ್ತೀರಲ್ಲ, ಬೆಲ್ಲದಿಂದ ಮಾಡಿರೋದು ಏನಾದರೂ ಇಟ್ಕೋಬೋದು. ಏನೂ ಇಲ್ಲ ಅಂದರೆ ಹಣ್ಣೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಅದು ಬಿಟ್ಟರೆ ಏನೂ ಇಲ್ಲ ಅಂದರೆ ಸಾಕು, ಹಸಿ ಹಾಲು ಇರುತ್ತಲ್ಲ, ಹಸಿ ಹಾಲನ್ನೇ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೋಬೋದು. ಇಲ್ಲ ನಾವೇನಾದರೂ ಅಡುಗೆ ನೈವೇದ್ಯ ಮಾಡ್ಕೊಂಡಿರ್ತೀವಿ ಅಂದರೆ ಪರವಾಗಿಲ್ಲ, ಏನಾದರೂ ಬೆಲ್ಲದಿಂದ ಮಾಡಿಕೊಂಡು ನೈವೇದ್ಯ ಮಾಡ್ಬೋದು. ಇನ್ನೊಂದು, ಆದಷ್ಟು ಈ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಅಂತಂದು ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಏನಿರುತ್ತಲ್ಲ ದೀಪಗಳು ಹಾರಕ್ಕೆ ಬಿಡ್ದಂಗೆ ಸಾಯಂಕಾಲವರೆಗೂ ನೋಡ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಮಧ್ಯಾಹ್ನ ಆದಷ್ಟು ನಿಮ್ಗಾಗಿಲ್ಲ ಅಂದರೆ ಬಿಟ್ಬಿಡಿ, ದೀಪವನ್ನು ನೋಡ್ಕೊಂಡಿರಿ. ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಸಾಯಂಕಾಲ ಮತ್ತು ಗೋಧೂಳಿ ಸಮಯದಲ್ಲಿ ಮತ್ತೆ ಪೂಜೆ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಅಲ್ಲಲ್ಲಿ ನಾವು ಏನು ಪೂಜೆ ಮಾಡಿದಾಗ ಅಗರಬತ್ತಿದ್ದೆಲ್ಲ ಬಿದ್ದಿರುತ್ತಲ್ಲ ಅದನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಕೈ ಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಿ, ಸಾಯಂಕಾಲ ರಾತ್ರಿಗೆ ಚಂದ್ರ ಬರ್ತಾನಲ್ಲ, ಚಂದ್ರನ ನೋಡಿ ನಾವು ಉಪವಾಸನ ಮುರಿಬೇಕು. ಇಲ್ಲ ಚಂದ್ರ ಬಂದಿಲ್ಲ, ಕಾಣಿಸಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೋ ಎಲ್ಲಾದರೂ ಹೋಗಿ ಶಿವನ ಮೇಲೆ ಚಂದ್ರ ಇರುತ್ತಲ್ಲ ಅದನ್ನ ನೋಡಿ ಉಪವಾಸ ಮುರಿಬೇಕು ಅಂತಾರೆ. ಅದ್ರ ಸೆಂಟ್ರಲ್ಲಿ ನೀವು ಬೇಕಿದ್ರೆ ಮನೇಲಿ ಪೂಜೆ ಮಾಡಿಬಿಟ್ಟು ಉಪವಾಸ ಇರೋರು ಗಣೇಶನ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಓಂ ಗಣಪತಿಯೇ ನಮಃ ಅಂತ 108 ಬಾರಿ ಜಪಿಸಲೂಬಹುದು. ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ನಾವು 21 ದಿನ ವ್ರತ ಮಾಡ್ತೀವಲ್ಲ ಗಣೇಶನಿಗೆ, ಆ 21 ದಿನ ವ್ರತ ಮಾಡೋದು ಒಂದೇ. ಇವತ್ತೊಂದು ದಿನ ಉಪವಾಸ ಇದ್ದು ಕಟ್ಟುನಿಟ್ಟಾಗಿ ಕರೆಕ್ಟಾಗಿ ಪೂಜೆ ಮಾಡಿದರೆ ಅದ್ರ ಫಲನೂ ಒಂದೇ, ಇದ್ರ ಫಲನೂ ಒಂದೇ ಅಂತ ಹೇಳ್ತಾರೆ. ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವಾಗಲೂ ಇದೇ ಥರ ಪೂಜೆ ಮಾಡ್ತೀನಿ ಅಷ್ಟೇ. ಉಪವಾಸ ಇರೋಕ್ಕಾದರೆ ಇರ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ಎಲ್ಲ ಟೈಮಲ್ಲೂ ಉಪವಾಸ ಇದ್ದೇ ನಾನು ಪೂಜೆ ಮಾಡ್ತೀನಿ ಅಂತಲ್ಲ, ಪೂಜೆ ಮಾಡ್ತೀನಿ, ಉಪವಾಸ ಇರೋಗಿರ್ತೀನಿ, ಇಲ್ಲಾಂದ್ರೆ ಇಲ್ಲ. ನನ್ನ ಹೆಲ್ತು ನಮಗೆ ಗೊತ್ತಿರಬೇಕಲ್ಲ. ಇವತ್ತು ಇರಬೇಕು ಅನಿಸಿದರೆ ಇರ್ತೀನಿ, ಇಲ್ಲ ಅಂದರೆ ಇಲ್ಲ. ಇರಬೇಕು ಅಂದರೆ 3 ದಿನ ಆದರೂ ಇರಬಹುದು, ಇರೋಕ್ಕಾಗಲ್ಲ ಅಂದರೆ ಒಂದು ಅರ್ಧ ಗಂಟೆನೂ ಇರೋಕ್ಕಾಗಲ್ಲ. ಆ ಥರ ಫೈನಲಿ ಈ ಥರ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡ್ತಾ ಇರ್ಬೋದು, ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಕೆಂಪು ಮತ್ತು ಯೆಲ್ಲೋ ಕಲರ್ ಹೂವು ಇಟ್ಬಿಟ್ಟು, ಅಂದರೆ ಎಲ್ಲದಕ್ಕೂ ಕೆಂಪು ಹೂವನ್ನೇ ತರೋಕ್ಕಾಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ನಾನು ಯಾವಾಗಲೂ ಇವೆರಡು ಹೂವು ಯೂಸ್ ಮಾಡ್ತೀನಿ. ಈ ಥರ ಕಾಣಿಸ್ತಾ ಇತ್ತು ದೇವ್ರ ಮನೆ. ನಿಮಗೆ ಯಾವ ಥರ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಪೂಜೆ ಮಾಡಿದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸಿದರೆ ಸಾಕು. ಯಾರೋ ಮೆಚ್ಕೊತಾರೆ, ಯಾರೋ ಹೇಳ್ಕೋಬೇಕು ಅಂತಂದೇನಿಲ್ಲ. ಒಟ್ಟು ಪೂಜೆ ಮಾಡಿದ್ಮೇಲೆ ನಾವು ಎಷ್ಟೇ ಜಗಳ ಆಡಿರಲಿ, ನಮಗೆಷ್ಟೇ ಮನಸ್ತಾಪ ಇರಲಿ, ಎಷ್ಟೇ ನೋವಿದ್ದರೂ
ನಾವು ಪೂಜೆ ಮಾಡಿದ ತಕ್ಷಣ ಏನೋ ಒಂಥರ ಸಮಾಧಾನ ಅನಿಸುತ್ತಲ್ಲ, ಆ ಸಮಾಧಾನಕ್ಕೋಸ್ಕರ ಪೂಜೆ ಮಾಡೋದಷ್ಟೇ. ಇದು ಇವತ್ತು ಕಡಲೆಕಾಳು ಇರುತ್ತಲ್ಲ ಅದರಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಹುರ್ಕೊಂಡು ಅದಾದಮೇಲೆ ಕೊತ್ತಂಬರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿದೆ. ಅದು ಫ್ರೈ ಆದ ತಕ್ಷಣ ಟೊಮಾಟೊ ಹಾಕ್ಕೊಂಡೆ. ಇವಾಗ ನಾನು ಏನು ಇಟ್ಟಿಟ್ಕೊಂಡಿದ್ದನ್ನ ತರಕಾರಿ ಹಾಕ್ಬಿಟ್ಟು ಇವಾಗ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡೆ. ಆ ಕಡೆ ನಾನು ಮಸಾಲೆ ಪೇಸ್ಟ್ ಮಾಡಿಕೊಂಡೆ. ಅಂದರೆ ಪಲಾವಿಗೆ ಮಾಮೂಲಿ ಏನು ಹಾಕ್ತೀವೋ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸಾಕಿಷ್ಟೇ ಅಂತ. ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರಲ್ಲ, ನನಗಿಷ್ಟನೂ ಆಗಲ್ಲ. ಜಾಸ್ತಿ ಮಸಾಲೆ ಅನ್ನಿಸ್ಬಾರ್ದು. ರೈಸ್ ಥರ ಇರಬೇಕು ಅಂತಂದು ಹೇಳ್ಬಿಟ್ಟು ಇವಾಗ ಅದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ದಾದಮೇಲೆ ನೋಡ್ತಾ ಇರ್ಬೋದು ನನ್ನ ಊಟ ಹೀಗಿತ್ತು. ಅದು ಸೆಂಟ್ರಲ್ಲಿ ಆ್ಯಡ್ ಮಾಡಿದ್ದೀನಿ. ಕುದಿಸಿದ್ದಾದಮೇಲೆ ಅದೇನು ಕುದಿ ಬರುತ್ತಲ್ಲ, ಹಸಿ ವಾಸನೆ ಹೋದ್ಮೇಲೆ ಅಕ್ಕಿ ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಪಲಾವ್ ಅಂತ. ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಕುಕ್ಕರಲ್ಲಿ ಮಾಡಿದಾಗ ವೈಟ್ ಇರುತ್ತೆ, ಅದರಲ್ಲಿ ಮಾಡಿದರೆ ಫುಲ್ ಮಿಕ್ಸ್ ಆಗಿರುತ್ತೆ ಮಸಾಲೆ ಎಲ್ಲ. ಕುಕ್ಕರಲ್ಲಿ ಮಾಡಿದರೆ ಕೆಳಗೊಂದು ಸ್ವಲ್ಪ ಆಗಲಿ ವೈಟ್ ಥರ ಇರುತ್ತೆ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿಬಿಡಿ. ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗಲ್ಲಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.